ಮನೆಯಲ್ಲಿ ನಾವು ಬಳಸಿರುವಂತಹ ಎಲ್ಲ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿವೈನ್ ಸನ್ಫ್ಲವರ್ ಆಯಿಲ್. ಇವತ್ತು ಬರ್ತಾ ಇರುವಂತ ಬ್ಯೂಟಿಫುಲ್ ಗೆಸ್ಟ್ ಹೇಳಕ್ ಹೋದ್ರೆ ಒಂದು ಇಷ್ಟ ಇದೆ ಕಣ್ರಿ. ಇದೊಂಥರ ಮಲ್ಟಿ ಕ್ಯೂಸಿನ್ ಅಂತಾರಲ್ಲ ಹಂಗೆ ಇದು ಸುಮಾರು ಕಲೆಗಳ ಸಂಗಮವನ್ನ ಹೊಂದಿರುವಂತಹ ನಿಮ್ಮ ಪ್ರೀತಿಯ ಚಂದನದ ಗೊಂಬೆ. ಸೊ ಪ್ಲೀಸ್ ವೆಲ್ಕಮ್ ಚಂದನ ಅನಂತ ಕೃಷ್ಣ. ಕುಣಿದು ಕುಣಿದು ಬಾರೆ ಒಲಿದು ಒಲಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕೆ ವಾ 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 ಏನ್ ಒಳ್ಳೆ ಪಿಂಕ್ 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 ಅಂತ ಕಾಣಿಸ್ತಾ ಇದೀರಾ ಇವತ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ. ಎಲ್ಲಿ ಒಬ್ಬರೇ ಬಂದಿದ್ದೀರಾ? ಇನ್ಯಾರು ಪ್ರತ್ಯಕ್ಷನೇ ಆಗ್ಲಿಲ್ಲ? ಪ್ರತ್ಯಕ್ಷ ಅವರು ಅಷ್ಟು ಈಸಿ ಆಗಲ್ಲ, ಪ್ರತ್ಯಕ್ಷ ಆಗಲ್ಲ. ನೀವ್ ಅಷ್ಟು ಅಂದಾಗ ಮಾತ್ರ ಪ್ರತ್ಯಕ್ಷ. ಕರೆಕ್ಟ್. ಅವ್ರಷ್ಟು ಅನ್ಬೇಕು ಫಸ್ಟ್. ಸೂಪರ್. ನಮ್ಗೋಸ್ಕರ ಯಾವ ಅಡಿಗೆ ಮಾಡ್ತಿದ್ದೀರಾ? ಫಸ್ಟ್ ಇವಾಗ ಪೀಸ್ ಪಲಾವ್ ಮಾಡ್ತಾ ಇದೀನಿ. ಪೀಸ್ ಪಲಾವ್ ಅಂದ್ರೆ ಹೆಂಗೆ? ನನ್ ಫಿಂಗರ್ಸ್ ಎಲ್ಲ ಪೀಸ್ ಪೀಸ್ ಮಾಡ್ಬಿಟ್ಟು ಪಲಾವ್ ಮಾಡ್ತೀರಾ? ಬಟಾಣಿ ಪಲಾವ್. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆಯಾ? ನಿಮಿಷ ರೀ ನೋಡ್ಬಿಡ್ತೀನಿ. ನೋಡ್ಬಿಡ್ತೀರಾ? ವಾಕೆ ಅಯ್ಯೋ ಎಲ್ಲ ತಂದಿದ್ದೀನಿ, ಬಟಾಣಿನೇ ಮರ್ತು ಬಂದ್ಬಿಟ್ಟಿದ್ದೀನಿ. ಸಖತ್ ನೀವು. ನಾವು ನಿಮ್ಗೆ ಆತರ ಎಲ್ಲ ಜಾಸ್ತಿ ಟೆನ್ಷನ್ ಹಂಗೆಲ್ಲ ಕೊಡಕ್ಕೆ ಹೋಗಲ್ಲ. Okay. ಯಾಕೆ ಅಂತಂದ್ರೆ ನಮ್ಮ ಸಿಗ್ನಲ್ ಸಿದ್ದಣ್ಣ ಇದಾರೆ. ಜಸ್ಟ್ ಒಂದು ಕಾಲ್. ಯಾಕೆ ಹೇಳಿ? ಯಾಕೆ ಅಂತಂದ್ರೆ ಇವಾಗ ಎಲ್ಲೆಲ್ಲೂ ನಮ್ಮ ಸ್ಮಾರ್ಟ್ ಬಜಾರ್ ಇದೆ. ಸೊ ನೀವ್ ಯಾವ್ದೇ ಒಂದು ಐಟಮ್ ಮರೆದ್ರು ಕೂಡ 15 ನಿಮಿಷದಲ್ಲಿ ಹೀಗೆ ಹೋಗಿ ಹೀಗೆ ತಗೊಂಡ್ ಬರ್ಬೋದು, ಅಥವಾ ಆರ್ಡರ್ ಮಾಡ್ಕೊಂಡು ನಿಮಿಷದಲ್ಲಿ ಬಂದ್ಬಿಡಿ. ಸೂಪರ್. ಆಕ್ಚುಲಿ ಇದು ನನಗೆ ತುಂಬಾ ಅವಶ್ಯಕತೆ ಇದೆ. ಈ ತರ ಎಲ್ಲ ಮರ್ತೋಗ್ತಾ ಇರ್ತೀನಿ ರಿಯಲ್ ಆಗಿ. ಹೌದಾ? ಹೌದು. ರಿಯಲ್ ಆಗಿ ಅಂದ್ರೆ ಇವಾಗ ಸುಮ್ನೆ ಮರ್ತೋಗ್ಬಿಟ್ರ? ಇಲ್ಲ, ನಿಜವಾಗ್ಲೂ ಮರ್ತು ಹೋಗ್ತೀನಿ ಅಂತ. ಅಡ್ಗೆ ಮಾಡ್ಬೇಕು ಅಚ್ಚೆ ಇರ್ಬೇಕಾಗಿ. ಸಿದ್ದಣ್ಣ, ಓ ಥ್ಯಾಂಕ್ ಯು ಸಿದ್ದಣ್ಣ. ನಮ್ ಸಿಗ್ನಲ್ ಸಿದ್ದಣ್ಣ ಎಷ್ಟು ಸ್ಪೀಡ್ ಆಗಿ ಹೋಗಿ ತಗೊಂಡ್ ಬಂದ್ರು ಅಂತ. ನೈಸ್. ಸೂಪರ್. ಆಲ್ ಥ್ಯಾಂಕ್ಸ್ ಟು ಸ್ಮಾರ್ಟ್ ಬಜಾರ್. ಕರೆಕ್ಟ್. ಓಕೆ, ಈಗ ನಿಮ್ಮ ಪೀಸ್ ಪಲಾವ್ಗೆ ಪೀಸ್ ಬಂದಾಯ್ತಾ? ಬಂದಾಯ್ತು. ಅಡ್ಗೆ ಶುರು ಮಾಡ್ಬಿಡೋಣವಾ? ನಿಮ್ಗೆ ಅಡ್ಗೆ ಶುರು ಮಾಡಕ್ ಫಸ್ಟ್ ಏನ್ ಕೊಡೋಣ? ಒಂದು ಕುಕ್ಕರ್ ಬೇಕು. ಕುಕ್ಕರ್ ಬೇಕು. ತಗೊಳ್ಳಿ, ನಿಮಗೆ ಬೇಕಾಗಿರುವ ಕುಕ್ಕರ್. ಥ್ಯಾಂಕ್ ಯು. ಓಕೆ, ಇವತ್ತಿನ ಅಡುಗೆ ಮೊದಲನೇ ಪಾಠ ಪ್ರಾರಂಭ. ಟಿಶ್ಕ್ಯಾವ್. ಓಕೆನಾ? ಹಾ. ಈ ಕುಕ್ಕರ್ಗೆ ಹಾ. ಎಷ್ಟು ಬಟರ್ ಬೇಕಾದ್ರೂ ಹಾಕ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಹಾಗೆ. ಸೊ ನಾನು ಇಷ್ಟು ಫುಲ್ಲು ಹಾಕ್ತಾ ಇದ್ದೀನಿ. ಅಚ್ಚಾ. ಸ್ವಲ್ಪ ಜೀರಿಗೆ. ಸ್ವಲ್ಪ ಜೀರಿಗೆ. ಕೈ ಅಳ್ತೇನ ನಿಮ್ದು? ಹೌದು, ಕೈ ಅಳತೆ. ಸೊ ಅದಕ್ಕೆ 1-2 ಅಥವಾ 3 ಲವಂಗ. ಲವಂಗ. 1-2 ಅಥವಾ 3 ಓಕೆ. ಚಕ್ಕೆ. ದೊಡ್ಡ ಕರ್ಬೇವಿನ ಸೊಪ್ಪು. ಪಲಾವ್ ಎಲೆ. ಅದಕ್ಕೆ ದೊಡ್ಡ ಕರ್ಬೇವಿನ ಸೊಪ್ಪು ಅಂತೀರಾ ನೀವು? ಚಿಕ್ಕ ವಯಸ್ಸಲ್ಲಿದ್ದಾಗ ಅದಕ್ಕೆ ಪಲಾವ್ ಎಲೆ ಅಂತಾರೆ ಅಂತ ಗೊತ್ತಿಲ್ವಲ್ಲ ಆಂಟಿ, ನಾವು ಕಿಚನ್ಗೆ ಬರೋವರೆಗೂ. ಕರೆಕ್ಟ್. ಸೊ ನಾನು ದೊಡ್ಡ ಕರ್ಬೇವಿನ ಸೊಪ್ಪು ಅಂತಿದ್ದೆ. ನೈಸ್. ಮೆಣಸಿನ್ಕಾಯಿ ಎಷ್ಟು ಬೇಕಾದ್ರೂ ಹಾಕೋಬಹುದು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ. ಮೆಣಸಿನ್ಕಾಯಿ ಘಮ ಬರ್ತಾ ಇದೆಯಾ? ಘಾಟು. ಅದಕ್ಕೆ ಕರೆಕ್ಟಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ 1 or 2. ಓಕೆ. ಈರುಳ್ಳಿ. ಆಕ್ಚುಲಿ ನನಗೆ ತುಂಬಾ ಜನ ಕೇಳ್ತಾ ಇದ್ರು, ಮೇಡಮ್ ನೀವು ತರಬರಿ ಡ್ರೆಸ್ ಹಾಕೊಂಡ್ ಬರ್ತೀರಾ ಅಡ್ಗೆ ಮನೇಲಿ, ಯಾವ ಹೆಣ್ಮಕ್ಳು ಆ ತರ ಎಲ್ಲ ಸೀರೆ ಉಟ್ಕೊಂಡು ಅಡ್ಗೆ ಮಾಡ್ತಾರೆ? ಕರೆಕ್ಟ್. ನಾವೆಲ್ಲ ಒಂದ್ ನೈಟಿ ಹಾಕೊಂಡ್ ಮಾಡ್ತೀನಪ್ಪ ಅಂತ. ಸೊ ನೀವ್ ಹೆಂಗ್ ಅಡ್ಗೆ ಮಾಡ್ತೀರಾ? ನಾನು ಅಷ್ಟೇ ಹೋಮ್ಲೆಸ್ ಆಗಿರ್ತೀನಿ ಬೇಸಿಕಲಿ. ಹಾಗಿರ್ತೀನಿ ಅಂತ ಫುಲ್ಲು ಕೈ. ಇವಾಗ ನೋಡಿ, ಬೇರೆಯವರೆಲ್ಲ ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಕೈ ವಾಶ್ ಮಾಡಿಕೊಂಡು ಅಲ್ಲಿ ಟವಲಲ್ಲೆಲ್ಲ ಕೈ ಒರೆಸ್ಕೋತಾರೆ ಅನ್ಸುತ್ತೆ. ನಾನು ಕೈ ವಾಶ್ ಮಾಡ್ಕೋತೀನಿ, ಯಾವ ಬಟ್ಟೆ ಹಾಕೊಂಡಿರ್ತೀನೋ ಅದಕ್ಕೆ ಕೈ ಒರೆಸ್ಕೋತೀನಿ. ಸೊ ನೀವು ರೇಷ್ಮೆ ಸೀರೆ ಉಟ್ಕೊಂಡು ಅಡ್ಗೆ ಮಾಡಲ್ಲ ಅಲ್ವಾ ಲಕ್ಕಿಲಿ? ಖಂಡಿತ ಇಲ್ಲ. ಖಂಡಿತ ಇಲ್ಲ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ. ಇದು ಚೆನ್ನಾಗಿ. ಹೇಗಿದೆ ಮದ್ವೆ ಆದ್ಮೇಲೆ ಗಂಡಂಗೆ ಫಸ್ಟ್ ಡಿಸ್ ಯಾವ್ದು ಮಾಡ್ಕೊಟ್ರಿ? ನಿಮ್ಮ OCD ಡಿಸ್? ಮದ್ವೆಗೆ ಮುಂಚೆನೆ ಮಾಡ್ಕೊಟ್ಟಿದ್ದೆ ಆಕ್ಚುಲಿ. ಆಗ ಅವ್ರ ಬರ್ತ್ಡೇ ಅದೇ ಟೈಮಲ್ಲಿ ಇತ್ತು. ಆಗ ಫುಲ್ ಫೀಸ್ಟ್ ರೆಡಿ ಮಾಡಿದ್ದೆ. ವಾಹ್, ಫೀಸ್ಟ್ ಅಂದ್ರೆ ಫುಲ್ ಹಬ್ಬದ ಊಟ ತರ. ಸೊ ಇವಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಏನು? ಆನಿಯನ್ಸ್. ಸೊ ಇದಕ್ಕೆ ಪುದೀನ. ಓಕೆನಾ? ಸೊ ಬಟಾಣಿ ಹಾಕೊಳ್ತಾ ಇದ್ದೀವಿ. ಓಕೆ, 1 ಬಟ್ಲು. ಎಸ್. ಓಕೆನಾ? ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಪೂನಲ್ಲಿ ಹಾಕ್ತೆ, ಕೈಯಲ್ಲಿ ಹಾಕಿ ಮಾಡಬೇಡಿ, ತಪ್ಪು. ಅದಕ್ಕೆ ಅಳತೆ ಗೊತ್ತಾಗಲ್ಲ ನನಗೆ. ಸ್ಪೂನಲ್ಲೇ ಗೊತ್ತಾಗಲ್ಲ, ಅಳತೆ ಕೈಯಲ್ಲಾದ್ರೆ ಗೊತ್ತಾಗುತ್ತೆ. ಓ ವಾವ್. ನಾವು 1 ಕಪ್ ಅಕ್ಕಿ ತಗೊಂಡಿದ್ದೀವಿ, ಬಾಸ್ಮತಿ ರೈಸ್. ಸೊ 1 ಕಪ್ ಬಾಸ್ಮತಿ ರೈಸ್. ಓಕೆನಾ? ಇದು ಫ್ರೈ ಆಗ್ತಾ ಇದೆ. ಸೊ ಈ ಫ್ರೈ ಆಗೋ ಟೈಮಲ್ಲಿ ಕೋಕೋನಟ್ ಮಿಲ್ಕ್, ಕಾಯಿ ಹಾಲು ತಗೊಂಡಿದ್ದೀನಿ. ಸೊ 1 ಕಪ್ ಬಾಸ್ಮತಿ ರೈಸ್ಗೆ 1:2 ರೇಷಿಯೋ ಬಾಸ್ಮತಿ, ಯಾಕೆಂದ್ರೆ ಉದ್ರು ಬರುತ್ತೆ ಅಂತ. ಸೊ ಓಕೆ, 1 ಕಪ್ ಮತ್ತೆ 2 ಕಪ್. ಓಕೆನಾ? ಸೊ ಸ್ವಲ್ಪ ನೀರು ಸೇರಿಸ್ಕೋಬೋದು. 1 ಸ್ಪೂನ್ ಏನು? ತುಪ್ಪ.
ಅಕ್ಕ ತುಪ್ಪ ಬೆಣ್ಣೆ ಹಾಕೋದ್ರಲ್ಲೇ ಧಾರಾಳವಾದ ಕೈ. ಈಗ ಲಿಡ್ ಕ್ಲೋಸ್ ಅದಕ್ಕೆ ಅವರು ಬೆಣ್ಣೆ ತರ ಇದೆ. ಇದು ಎಷ್ಟು ಸರಿ ಲೈನ್ ಹೊಡಿಬೇಕು ನಿಮ್ಗೆ? ಇದು ಒಂದು 2-3 ಸತಿ ಹೊಡೆದ್ರೆ ಸಾಕು. ಅಷ್ಟು ಸರಿ ಹೊಡಿಬೇಕಾ? ಅಂದ್ರೆ ನೀವು ಅಷ್ಟೊಂದು ಟಫ್ ಇಲ್ಲ, ಅದು ಈಸಿಯಾಗಿ ಪಿಕಪ್ ಲೈನ್ಗೆಲ್ಲ ಬೀಳೋ ಅಂತ ಫಿಗರ್ ಅಲ್ಲ. ಆಕ್ಚುಲಿ ಅಲ್ಲ. ನೋ, ನಿಮ್ ಯಜಮಾನ್ ಹೆಂಗ್ ಬೀಳಿಸ್ಕೊಂಡ್ರು ನಿಮ್? ಆಕ್ಚುಲಿ ಅವ್ರ ಪಿಕಪ್ ಲೈನ್ ಏನಂತ ಕರೀತಾರೆ ನಿಮ್ ಯಜಮಾನ್ರು ನಿಮ್ನ? ಚಂದು ಅಂತ. ಚಂದು ಅಂತ ಕರಿ. ನೀವೇನ್ ಕರಿತೀರಾ? ನಾನು ಏನೂ ಕರೆಯೋದೇ ಇಲ್ಲ ಇಲ್ಲಿ. ಯಾಕೆ ಅವ್ರು ಕ್ಯೂಡಾ? ಎಲ್ಲರ ಮುಂದೆ ಪ್ರತ್ಯಕ್ಷ ಅಂತ ಕರೆಯಕ್ ಅಂತಾರ. ಆದ್ರೆ ಯೂಶಲಿ ರೀ ರೀ ಅಂತೆಲ್ಲ ಸೀನೇ ಇಲ್ಲ. ರೀ ಅಂತೆಲ್ಲ ಸೀನೇ ಇಲ್ಲ. ಕಂದ ಅಂತೀನಿ. ಹಂಗ ಗಂಡನ್ನ ಕಂದ ಅಂತ ಕೊಂದ. ಈಗ ನಿಮ್ಮ ಒಂದು ನಳಪಾಕದ ಕಲೆಯಲ್ಲಿ ಒಂದು ಅರ್ಧ ಭಾಗ ನೋಡಿದ್ದೀವಿ. ಓಕೆ. ನಿಮ್ಮ ಧ್ವನಿಯಲ್ಲಿ ಒಂದು ಸುಮಧುರವಾದ ಹಾಡು. ಸುಸ್ವರ. ಓಕೆ. ನೀನೇ ಖುಷಿಯ ಅಧ್ಯಾಯವು ಮನದ ಪೂರ್ತಿ ಅಭ್ಯಾಸವು ನೀನೆ ಮುದ್ದಾದ ಕಲ್ಪನೆ ಹೂಗಳ ಮಳೆಯ ಸೂಚನೆ ಇತ್ತ ನನ್ನ ಕೋರಿಕೆ ತಿಳಿದಿರೋ ಹಾಗೆ ಜೊತೆಗಿರೋ ಜೀವ ಬೇರೆ ಇನ್ನೇನಿದೆ. ಅರೆ ವಾ, ಸಖತ್ತಾಗಿತ್ತು, ಬೊಂಬಾಟಾಗಿತ್ತು. Thank you. ನಾನು ಆಕ್ಚುಲಿ ನನ್ಗೆ ಇದು ಯೂಟ್ಯೂಬ್ ಅಲ್ಲಿ ಕೇಳೋಕ್ಕಿಂತ ಇಲ್ಲಿ ಲೈವ್ ಅಲ್ಲಿ ಕೇಳೋದಕ್ಕಿಂತ ಜಾಸ್ತಿ ಖುಷಿ ಆಯ್ತು. ಹೌದಾ? ಅದೇನಾಗುತ್ತೆ, ಯೂಟ್ಯೂಬ್ ಅಲ್ಲಿ ನಾವು ಸ್ಟೋರಿ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ ಸಾಂಗ್ ಗಿಂತ. ಹೌದು, ಸೊ ಇದು ಬರೀ ಸಾಂಗ್ ಹಾಡಿರುವಾಗ ಸಾಂಗ್ ಲಿರಿಕ್ಸ್ ಟ್ಯೂನ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಸೂಪರ್, ಸಖತ್. ಸೊ ಇವಾಗ 3 ವಿಸಿಲ್ ಆಗಿದೆ, ಆಫ್ ಮಾಡಾಗಿದೆ. ಇದೊಂಚೂರು ಕೂಲ್ ಆಗಲಿ, ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳಿ. ಓಕೆನಾ? ಇದಕ್ಕೆ ತುಪ್ಪ ಹಾಕೋಣ. ಓಕೆ. ಎಷ್ಟು ಬೇಕಾದರೂ ಹಾಕ್ಬೋದು, ತೊಂದರೆ ಇಲ್ಲ. ಸೊ ಇದಕ್ಕೆ ಕ್ಯಾಶ್ಯೂಸ್. ಓಕೆ. 2 ಸ್ಪೂನ್ ಸಾಕು. ವಾ ವಾ. ಇವಾಗ ಇದಕ್ಕೆ ಫ್ರೈಡ್ ಆನಿಯನ್ಸ್ ಮೇಲೆ ಹಾಕುವ. ಸೊ ಇದು ಆಗಿದೆ. ಇದ್ರ ಮೇಲೆ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿದ್ದು ಗೋಡಂಬಿ ಹಾಕೋಣ. ಆ ಬೆಣ್ಣೆ, ತುಪ್ಪ, ಓ ಸಕ್ಕತ್ತಾಗಿದೆ. ನಿಜ ಹೇಳಿ ಪ್ಲೀಸ್. ಆಕ್ಚುಲಿ ಸೇಮ್ ನಮ್ಮಮ್ಮ ಮಾಡಿದಂಗೆ. ಹೌದಾ? ನಿಜವಾಗ್ಲು ವೆರಿ ನೈಸ್. ನೀವು ಟೇಸ್ಟ್ ಮಾಡಿ, ನಾನು ಸುಳ್ಳು ಹೇಳಿದ್ರೆ ನೀವು ಟೇಸ್ಟ್ ಮಾಡಿ. ತುಂಬಾ ಅರೋಮಾ ಫುಲ್ ಆಗಿದೆ ಅಲ್ವಾ? ಹೆಂಗನ್ಸ್ತು? ಇವಾಗ ಗೊತ್ತಾಯ್ತು ನಮ್ಮ ಚಂದನವನದ ಚಂದನದ ಗೊಂಬೆ ಮಾಡಿಕೊಟ್ಟಿರುವಂತಹ ಈ ಪೀಸ್ ಪಲಾವೇ ನಮ್ಮ ಕಡೆಯಿಂದ ಪೀಸ್ ಪಲಾವ್ ಮಾಡುವ ವಿಧಾನ: ಕುಕ್ಕರ್ಗೆ ಸ್ವಲ್ಪ ಬೆಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಬೆಣ್ಣೆ ಕರಗಿದ ನಂತರ ಸ್ವಲ್ಪ ಜೀರಿಗೆ, 3 ಲವಂಗ, 3 ಚಕ್ಕೆ, 2 ಪಲಾವ್ ಎಲೆ, ಕಟ್ ಮಾಡಿದ ಹಸಿಮೆಣಸಿನಕಾಯಿ, ಉದ್ದವಾಗಿ ಹೆಚ್ಚಿದ ಈರುಳ್ಳಿ ಹಾಕಿ ಬಾಡಿಸಿಕೊಳ್ಳಿ. ಈಗ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸಿ. ಸ್ವಲ್ಪ ಪುದೀನಾ ಸೊಪ್ಪು, ಹಸಿ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕಪ್ ಬಾಸುಮತಿ ರೈಸ್ ಸೇರಿಸಿ ಕೈ ಆಡಿಸಿಕೊಂಡು 2 ಕಪ್ ಕೋಕೋನಟ್ ಮಿಲ್ಕ್ ಹಾಕಿ ಸ್ವಲ್ಪ ನೀರು ಸೇರಿಸಿ 2 ಚಮಚ ತುಪ್ಪ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಬರಲು ಬಿಡಿ. ಒಗ್ಗರಣೆಗೆ ಒಂದು ಚಿಕ್ಕ ಪಾತ್ರೆ ಒಲೆ ಮೇಲಿಟ್ಟು 2 ಚಮಚ ತುಪ್ಪ ಹಾಕಿ ಕಾಯಲು ಬಿಡಿ. ಗೋಡಂಬಿ ಹಾಕಿ ಫ್ರೈ ಮಾಡಿ ಬದಿಗಿಟ್ಟುಕೊಳ್ಳಿ. ಕುಕ್ಕರ್ 2 ವಿಸಲ್ ಬಂದ ನಂತರ ಮುಚ್ಚಳ ತೆಗೆದು ಮೃದುವಾಗಿ ಕೈಯಾಡಿಸಿ ಮೊದಲೇ ಹುರಿದುಕೊಂಡ ಈರುಳ್ಳಿ ಸೇರಿಸಿ ಫ್ರೈ ಮಾಡಿಕೊಂಡ ಗೋಡಂಬಿ ಹಾಕಿಕೊಂಡರೆ ಬಿಸಿ ಬಿಸಿಯಾದ ಪೀಸ್ ಪಲಾವ್ ಸವಿಯಲು ಸಿದ್ಧ. ಮನುಷ್ಯ ಅಂದ್ಮೇಲೆ ಆಸೆ ಜಾಸ್ತಿ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಒಂದೇ ಅಡಿಗೆ ಹೆಂಗ್ ಕಳ್ಸಕ್ಕಾಗತ್ತೆ? ಹೋ. ಸೊ
ನನಗೋಸ್ಕರ ಇನ್ನೊಂದೇನಾದ್ರು ಟ್ರೈ ಮಾಡ್ಬೋದಾ ನೀವು ಪ್ಲೀಸ್? ಡೆಫಿನೆಟ್ಲಿ ನೀವು ಕೇಳೋದು ಹೆಚ್ಚ, ನಾನು ಮಾಡ್ಕೊಡೋದು ಹೆಚ್ಚ. ಹಂಗೆ ತೃಪ್ತಿಯಾಗಿ ತಿನ್ನೋರಿದ್ರೆ ಮಾಡ್ಕೊಡೋರ್ಗೆ ಒಂಥರ 100% ಖುಷಿ ಅಲ್ವಾ? 100%. ಸೊ ನನಗೋಸ್ಕರ ಏನ್ ಮಾಡ್ತೀರಾ ಇನ್ನೊಂದು? ಈಗ ನಾನು ಕಾಲಿಫ್ಲವರ್ದು ಹೂಕೋಸಿನ ಒಂದು ಬೋಂಡಾ ಅಂತ ಹೇಳ್ಬೋದು, ಪಕೋಡ ಅಂತ ಹೇಳ್ಬೋದು, ನಾನು ಅದನ್ನ ಬಾಂಬ್ ಅಂತ ಕರಿತೀನಿ. ಬಟ್ ಏನಂದ್ರೆ ಇದರಲ್ಲಿ ನಾವು ಯಾವುದೇ ಡೀಪ್ ಫ್ರೈ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ಏರ್ ಫ್ರೈಯರ್ ಅಲ್ಲಿ ಮಾಡ್ತಾ ಇದೀವಿ. ವಾವ್, ಇಟ್ಸ್ ವೆರಿ ಹೆಲ್ದಿ, ಪ್ರೋಟೀನ್ ರಿಚ್. ನಾನು ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳ, ಹೇಳಿ. ನಮ್ಮ ಹತ್ರ ಬೋರೋಸಿಲ್ ಅವರ ಏರ್ ಫ್ರೈಯರ್ ಇದೆ. ಓ ನೈಸ್. ಸೊ ಅದ್ಭುತವಾದ ಏರ್ ಫ್ರೈ ನ ಬಳಸ್ಕೊಂಡು ಇವತ್ತು ನಮ್ಮ ಚಂದನ ಅವರು ಮಾಡ್ತಾ ಇದ್ದಾರೆ ಕಾಲಿಫ್ಲವರ್ ಬಾಂಬ್. ಸೊ ನಿಮ್ ಕಾಲಿಫ್ಲವರ್ ಬಾಂಬ್ ಮಾಡಕ್ಕೆ ಏನ್ ಕೊಡೋಣ? ಫಸ್ಟ್ ಒಂದು ಪಾತ್ರೆಗೆ ಬಿಸಿ ನೀರು ಕುದಿಸ್ಕೋಬೇಕು. ಇದಾಗಬಹುದಾ? ಹಾ, ಎಸ್. ಇದು ಸ್ವಲ್ಪ ಕುದಿ ಬರಲಿ, ಆವಾಗ ನಾವು ಕಟ್ ಮಾಡ್ಕೊಂಡಿರೋ ಫ್ಲಾರೆಟ್ಸ್ ನ ಹಾಕೋಣ. ಓಕೆ, ನಾವು ಅದು ಆಗೋ ಅಷ್ಟೊತ್ತಿಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ. ನಾವು ಎಷ್ಟು ಕಾರ್ನ್ಫ್ಲೋರ್ ಹಾಕೊಳ್ತೀವಿ ಅಷ್ಟೇ ಕಡಲೆ ಹಿಟ್ಟನ್ನು ಹಾಕೋಬೇಕು. ಸೊ ನಾನು ಇವಾಗ 1 ಬೌಲ್ ಅಷ್ಟು ಕಾರ್ನ್ಫ್ಲೋರ್ ಫುಲ್ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಇಷ್ಟೇನೆ ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಚಿಲ್ಲಿ ಆಯಿಲ್. ಇದು ಸ್ವಲ್ಪ ಏಷ್ಯನ್ ಕ್ಯೂಸಿನಲ್ಲಿ ಇರುತ್ತೆ. ಸೊ ಇದನ್ನ ಆಪ್ಷನಲ್, ನನಗಿದು ಇಷ್ಟ, ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಹಾಕೊಳ್ತೀನಿ. ಸೊ ನೀವು ಸ್ಕಿಪ್ ಮಾಡ್ಬೋದು, ಇಲ್ಲ ಹಾಕೊಳ್ಬೋದು ಕೂಡ. ಸ್ವಲ್ಪ ಮಾತ್ರ ಇಷ್ಟ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ನೀರು ಬೇಕು. ಇದು ಕೋಟ್ ಮಾಡೋಕ್ಕಾಗುವಂಥ ಹದಕ್ಕೆ ಕಲ್ಸ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು. ಇದಾಗಿದೆ. ಸೊ ಇದಿವಾಗ ನೀರು ಕಾದಿರೋ ನೀರಿಗೆ ನಾವು ಕಟ್ ಮಾಡ್ಕೊಂಡಿರೋ ಕಾಲಿಫ್ಲವರ್ನ ಹಾಕೊಳ್ಳೋಣ. ಇದು ತುಂಬಾನು ಬೇಯಬಾರ್ದು, ಅವಾಗ ಕ್ರಿಸ್ಪಿ ಅಷ್ಟಿರಲ್ಲ. ಸ್ವಲ್ಪ ಒಂದು 7 ಮಿನಿಟ್ಸ್ ಇದಕ್ಕೊಂಚೂರು ಉಪ್ಪು ಹಾಕೊಳ್ಳೋಣ. ಅಷ್ಟರಲ್ಲಿ ಇದೊಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಕೈಯಲ್ಲೇ. ಇದನ್ನ ಕೈಯಲ್ಲೇ ಕೋಟ್ ಮಾಡ್ಕೊಳ್ಳೋಕ್ಕಷ್ಟೇ, ಕೈಯಲ್ಲೇ ಪುಡಿಂಗ್. ಓಕೆ, ಇದಾಗಿದೆ. ಸೊ ನಾವು ಇದನ್ನ ಡ್ರೈನ್ ಮಾಡ್ಕೋಬೇಕು ಫುಲ್ಲು ವೆರಿ. ಸೊ ಇದನ್ನ ಡೈರೆಕ್ಟಾಗಿ ಇಲ್ಲಿಗೆ ಹಾಕ್ಕೊಳ್ತೀವಿ. ಹೌದು. ಅಯ್ಯೋ ಬಿಸಿ ಇದೆ, ಪರವಾಗಿಲ್ವಾ? ಬರಲ್ಲ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ದೆ ಅಕ್ಕ, ಅದು ಯಾವ್ದೋ ಅಕ್ಕ ಬೋಂಡ ಬಿಡ್ಬೇಕಾದ್ರೆ ಠಳಾರ್ ಅಂತ ಹಿಡಿದೋಗ್ತಿತ್ತು. ಇಲ್ಲ. ಸೊ ಇದನ್ನ ನೀಟಾಗಿ ಹೀಗೆ ಕೋಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಕೋಟ್ ಮಾಡಬೇಕು. ಸೊ ಕೈಯಲ್ಲೇ ಕೋಟ್ ಮಾಡಬೇಕು ಅಂದ್ರೆ ಕೋರ್ಟ್ಗೆ ಹೋಗಿ ಮಾಡಬೇಕು ಅಂತ, ಈ ತರ ಕೋಟ್ ಮಾಡ್ಬೋದು ಅಂತ ಇವಾಗಲೇ ಗೊತ್ತಾಗುತ್ತೆ. ರುಚಿಯಲ್ಲಿ ದೊಡ್ಡದು, ಜಾಗದಲ್ಲಿ ಚಿಕ್ಕದು, ಭಾರತದ ಅತ್ಯಂತ ಸ್ಲಿಮ್ಮೆಸ್ಟ್ 3.6 ಲೀಟರ್ನ ಏರ್ ಫ್ರೈಯರ್ ನಿಮ್ಮ ಅಡಿಗೆ ಮನೆಯ ಕೌಂಟರ್ಲಿ ಹೆಚ್ಚು ಜಾಗ ತೆಗೆದುಕೊಳ್ಳದೆ ಸುಂದರವಾಗಿ ಹೊಂದಿಕೊಳ್ಳುತ್ತೆ. ಕ್ವಿಕ್ ಫ್ರೈ ಟೆಕ್ನಾಲಜಿ ಸಹಾಯದಿಂದ ನಿಮ್ಮ ನೆಚ್ಚಿನ ಕರಿದ ಆಹಾರಗಳನ್ನ ನೀವು 90% ಕಡಿಮೆ ಎಣ್ಣೆಯಲ್ಲಿ ತಯಾರಿಸಿ, ಜೊತೆಗೆ ರುಚಿ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. 4-in-1 ಫಂಕ್ಷನಾಲಿಟಿಯನ್ನು ಹೊಂದಿರುವಂತಹ ಈ ಏರ್ ಫ್ರೈಯರ್ ಫ್ರೈ, ಗ್ರಿಲ್, ರೋಸ್ಟ್ ಮತ್ತು ಬೇಕ್ ಎಲ್ಲವನ್ನು ಒಂದೇ ಸಾಧನದಲ್ಲಿ ಮಾಡಬಹುದು. 200 ಡಿಗ್ರಿ ಸೆಲ್ಸಿಯಸ್ ವರೆಗೆ ಟೆಂಪರೇಚರ್ ಕಂಟ್ರೋಲ್ ಸೌಲಭ್ಯ ಇದ್ದು ಪ್ರತಿಯೊಂದು ಅಡುಗೆಯು ಸಮವಾಗಿ ಮತ್ತು ಪರಿಪೂರ್ಣವಾಗಿ ಬೇಯುತ್ತದೆ. 30 ನಿಮಿಷದ ಟೈಮರ್ ವಿತ್ ಆಟೋ ಆಫ್ ವ್ಯವಸ್ಥೆ ಕೂಡ ಇದೆ. ಸೊ ಅದ್ರ ಜೊತೆಗೆ ಸಮಯವನ್ನು ಕೂಡ ಸೆಟ್ ಮಾಡಿದ್ರೆ ಸಾಕು. ಅಡುಗೆ ಮುಗಿದ ಬಳಿಕ ಬೆಲ್ ನೋಟಿಫಿಕೇಶನ್ ಜೊತೆಗೆ ಸ್ವಯಂ ಚಾಲಿತವಾಗಿ ಆಫ್ ಆಗುತ್ತೆ. ಸುರಕ್ಷಿತ ಬೆಳಕಿಗಾಗಿ ಸ್ಟೇ ಕೂಲ್ ಅಂಡ್ ಕಾರ್ಯನಿರ್ವಹಿಸುವಾಗಲೂ ಕೂಡ ಹಿಡಿಯಲು ತಂಪಾಗಿರುತ್ತದೆ. ಶಕ್ತಿಶಾಲಿ 800 ವ್ಯಾಟ್ಸ್ ಪರ್ಫಾರ್ಮೆನ್ಸ್ ಮೂಲಕ ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಅಡುಗೆ ಮಾಡಬಹುದು. ಸೊ ಈಗ ಶುರು ಹಚ್ಕೊಳ್ಳೋಣ. ಓಕೆ,
ಸೊ ನಮ್ಮ ಕಾಲಿಫ್ಲವರ್ ಬಾಂಬ್ ರೆಡಿ ಆಗಿದೆ. ತೆಗ್ದಿದ ತಕ್ಷಣ ಬಾಂಬ್ ತರ ಸಿಡಿಯಲ್ಲ ತಾನೆ? ಇಲ್ಲ ಅನ್ಕೊಂಡಿದೀನಿ, ನೀವೇ ಅಲ್ವಾ ತೆಗಿಯೋದು, ಸೊ ರಿಸ್ಕ್ ನಿಮ್ಮ ಮೇಲೆ. ಜೈ ಶ್ರೀ ಕೃಷ್ಣ. ವಾವ್, ನೋಡಿ, ಕ್ರಿಸ್ಪಿಯಾದ ಬಿಸಿಯಾದ ಕಾಲಿಫ್ಲವರ್ ಬಾಂಬ್ ರೆಡಿ. ಅದ್ರ ಜೊತೆಗೆ ಒಂದು ಡಿಪ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ವಾವ್. ಸೊ ಇಟ್ಸ್ ಪ್ರೋಟೀನ್ ರಿಚ್. ಸೊ ಇದಕ್ಕೆ ಯೋಗರ್ಟ್ ಮತ್ತೆ ಒಂದ್ 2 ಪನ್ನೀರ್ ಕ್ಯೂಬ್ಸ್, ಜೊತೆಗೆ ಒಂದು ಸಣ್ಣ ಪಿಂಚ್ ಆಫ್ ಸಾಲ್ಟ್ ಮತ್ತೆ ಹನಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಮಕ್ಳಿಗಂತೂ ಸಖತ್ ಇಷ್ಟ ಆಗತ್ತೆ ಈ ತರ ಮಾಡ್ಕೊಡೋದು. ವಾವ್, ಸಖತ್ತಾಗಿ. ನೀವು ಒಂದ್ಸರಿ ಟ್ರೀಟ್ ಮಾಡಿ. ಓಕೆ, ಸೊ ಇವತ್ತು ನಮ್ಮ ಚಂದನ್ ಅವರು ಮಾಡಿರುವಂತಹ ನಮ್ಮ ಕಾಲಿಫ್ಲವರ್ ಬಾಂಬ್ಗೆ ನನ್ನ ಕಡೆಯಿಂದ ಮಚ್ಗೆ. ಕಾಲಿಫ್ಲವರ್ ಬಾಂಬ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲಿಯಲ್ಲಿ ನೀರು ಹಾಕಿ ಕುದಿಯಲು ಬಿಡಿ. ಈಗ ಒಂದು ಮಿಕ್ಸಿ ಬೌಲ್ ನಲ್ಲಿ 1 ಬೌಲ್ ಕಾರ್ನ್ಫ್ಲೋರ್, 1 ಬೌಲ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಚಿಲ್ಲಿ ಆಯಿಲ್ ಹಾಕಿ ಸ್ವಲ್ಪ ನೀರು ಸೇರಿಸಿ ಬೋಂಡಾ ಮಾಡಲು ಬೇಕಾಗುವ ಹದಕ್ಕೆ ಕಲಸಿ ಬದಿಗಿಟ್ಟುಕೊಳ್ಳಿ. ಈಗ ಕಾದ ನೀರಿಗೆ 1 ಬೌಲ್ನಷ್ಟು ಹೂಕೋಸು ಸೇರಿಸಿ 25% ಬೇಯಲು ಬಿಡಿ. ನಂತರ ಚಿಕ್ಕ ಬೌಲ್ಗೆ ಕಾರ್ನ್ ಫ್ಲೇಕ್ಸ್ ಹಾಕಿ ಪುಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಈಗ ಬೇಯಿಸಿಕೊಂಡ ಹೂಕೋಸನ್ನು ಕಲಸಿಕೊಂಡ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಕೋಟ್ ಮಾಡಿಕೊಳ್ಳಿ. ನಂತರ ಪುಡಿ ಮಾಡಿಕೊಂಡ ಕಾರ್ನ್ ಫ್ಲೇಕ್ಸ್ ಜೊತೆ ಸೇರಿಸಿ ಕೋಟ್ ಮಾಡಿ ಏರ್ ಫ್ರೈಯರ್ ನಲ್ಲಿ ಹಾಕಿ ಫ್ರೈ ಮಾಡಲು ಬೇಕಾಗುವ ಟೆಂಪರೇಚರ್ ಸೆಟ್ ಮಾಡಿ ಫ್ರೈ ಆಗಲು ಬಿಡಿ. ಬೆಲ್ ಬಂದ ನಂತರ ಬಿಸಿ ಬಿಸಿ ಕಾಲಿಫ್ಲವರ್ ಬಾಂಬ್ ಸವಿಯಲು ಸಿದ್ಧ. ಸೊ ಚಂದನ ಅವರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗ ಕೊಟ್ಟಿದ್ದಕ್ಕಾಗಿ, ನೀವು ಬಂದು ಅಡ್ಗೆ ಮಾಡಿದ್ರಲ್ಲ, ತುಂಬಾ ಖುಷಿ ಆಯ್ತು. ನಮ್ಮ Thank you so ಕಡೆಯಿಂದ much. ನಿಮಗೆ ಒಂದು ಚಿಕ್ಕ ಕಾಣಿಕೆ. ಸೊ ನಮ್ಮ ಬೋರೋಸರ್ ಅವರು ಕೊಡ್ತಾ ಇದ್ದಾರೆ ಫೆಸ್ಟಿವ್ ಗ್ಲೋರಿ ನಾನ್ ಸ್ಟಿಕ್ 4 ಪೀಸ್ ಆಫ್ ಕುಕ್ವೇರ್ ಅನ್ನ. ಹಾಗೆ ನಮ್ಮ ಆಹಾರ ಅವರ ಮಸಾಲಾ ಪೌಡರ್ ಅವರು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೇನೆ ಪರಿಮಳವನ್ನ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಸೊ ಇದೊಂದು ಚಿಕ್ಕ ಗಿಫ್ಟ್ ಹ್ಯಾಂಪರ್ ನಿಮ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಹೋಮ್ ರೆಮಿಡಿಯನ್ನ ತೋರಿಸ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟ್ರೇ. ನಮಸ್ಕಾರ. ಇವತ್ತು ಯಾವ ಹೋಮ್ ರೆಮಿಡಿಯನ್ನ ತೋರಿಸ್ತಾ ಇದ್ದೀರಾ? ಇವತ್ತು ಮೆಂತ್ಯ ಲಡ್ಡು ತೋರಿಸ್ಕೊಡ್ತೀನಿ. ಮೆಂತ್ಯ ಲಡ್ಡು? ಎಸ್, ಯೂಶಲಿ ಟ್ರೆಡಿಷನಲಿ ಬಾಣ್ತಿಯರಿಗೆಲ್ಲ ಮಾಡ್ತಾರೆ, ಬಟ್ ಆ ಥರದ್ದಲ್ಲ. ಓಕೆ. ಇದು ಒಂದು ಪ್ರಮುಖ ಸಮಸ್ಯೆಗೋಸ್ಕರ ಮಾಡ್ತಾ ಇರೋದು, ಅದು ವೈಟ್ ಡಿಸ್ಚಾರ್ಜ್. ಹೆಣ್ಮಕ್ಳು ನಿಮ್ಗೆ ಗೊತ್ತಿದೆ, ಎಷ್ಟೋ ಹೆಣ್ಮಕ್ಳು ಅದನ್ನ ನರಳ್ತಾರೆ, ಬಟ್ ಹೇಳ್ಕೊಳಕ್ಕೇನೆ ತುಂಬಾ ಅಸಹ್ಯ ಅಥವಾ ಮುಜುಗರ ಅನ್ಸುತ್ತೆ ಅವ್ರಿಗೆ. ಮತ್ತು ವೈಟ್ ಡಿಸ್ಚಾರ್ಜ್ಗೆ ಖಂಡಿತ ತುಂಬಾನೇ ಸಹಾಯ ಮಾಡುವಂಥದ್ದು. ಬನ್ನಿ ಇವತ್ತು ಮೆಂತ್ಯ ಲಡ್ಡು ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡಿ. ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟ್ರು ಹೆಣ್ಣು ಮಕ್ಕಳಿಗೆ ಇರುವಂತಹ ವೈಟ್ ಡಿಸ್ಚಾರ್ಜ್ ಸಮಸ್ಯೆಗೆ ಮೆಂತ್ಯ ಲಡ್ಡು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ. ಮೆಂತ್ಯ ಲಡ್ಡುಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ನಯನ ಅವರೇ, ಇದನ್ನ ಮಾಡಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಬೇಕು. ಓಕೆ. ಎಸ್, ಆಸ್ ಯು ನೋ, ಮೆಂತ್ಯ ಲಡ್ಡು ಅಂದ್ರೇನೆ ನಮ್ಗೆ ಗೊತ್ತು, ಮೆಂತ್ಯನೇ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಅಂತ. ಹೌದು. ಅಂಡ್ ಮೆಂತ್ಯ ಇಟ್ಸ್ ಲೋಡೆಡ್ ವಿತ್ ಸೋ ಮೆನಿ ಇಂಪಾರ್ಟೆಂಟ್ ಥಿಂಗ್ಸ್. ಅಂದ್ರೆ ಯಾವುದಿಲ್ಲ ಇದರಲ್ಲಿ ಹೆಣ್ಮಕ್ಳಿಗೆ ಬೇಕಾಗೋದು ಅನ್ಸೋ ಥರ ಅನ್ಸುತ್ತೆ. ಯಾಕಂದ್ರೆ ಇದರಲ್ಲಿ ಫೈಬರ್ ಇದೆ, ಅಯನ್ ಇದೆ, ಪ್ರೋಟೀನ್ ಇದೆ, ಪೊಟ್ಯಾಷಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ. ಓಕೆ. ಇದು ಇದು ಅಜ್ವೈನ್. ಯಾಕೆ ನಾನು ಅಜ್ವೈನ್ ಮತ್ತೆ ಮೇಥಿ ಕಾಂಬಿನೇಷನ್ ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ? ಅರ್ಧ ಕಪ್ ಅಂದ್ರೆ ಅರ್ಧ ಕಪ್, ಅದು 1 ಕಪ್ ಆದ್ರೆ 1 ಕಪ್ ಇದು ಅಂತಂದ್ರೆ, ಮೊದಲನೇದಾಗಿ ವೈಟ್ ಡಿಸ್ಚಾರ್ಜ್ ಹೆಣ್ಮಕ್ಳಿಗೆ ವೆಜನಲ್ ಇನ್ಫೆಕ್ಷನ್ ಇಂದ ಆಗಬಹುದು, ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ ಆಗಬಹುದು, ಪೌಷ್ಟಿಕಾಂಶದ ಕೊರತೆಯಿಂದ ಆಗಬಹುದು. ನಿಮ್ಗೆ ಗೊತ್ತಾ, ಎಷ್ಟೋ ಜನಕ್ಕೆ ಅದು ಡೈಜೆಷನ್ ಇಶ್ಯೂ ಇಂದನೂ ಆಗಬಹುದು. ಅಂಡ್ ನಾವ್ ಯಾವತ್ತೂ ಇಗ್ನೋರ್ ಮಾಡಕ್ ಆಗದೆ ಇರೋ ಒಂದು ವಿಷಯ ಇದೆ, ಸ್ಟ್ರೆಸ್ ಇಂದಾನು ತುಂಬಾ ಸರಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ನಮ್ಗೆ ಅಜ್ವೈನ್ ತುಂಬಾ ಸಹಾಯಕ್ಕೆ ಬರುತ್ತೆ. ಇದು ಸ್ವಲ್ಪ ಹುರ್ಕೊಳ್ಬೇಕಷ್ಟೇ. ಸೊ ಇದು ಆಲ್ಮೋಸ್ಟ್ ಆಗೋಗಿದೆ, ನೀವು ನೋಡಿರ್ಬಹುದು, ಬಣ್ಣ ಚೇಂಜ್ ಆಗಿದೆ. ಸೊ ವಿ ಕ್ಯಾನ್ ನೌ ಗ್ರೈಂಡ್ ಇಟ್ ಇನ್ ಟು ಪೌಡರ್.
ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನವ್ರೆ ಈಗ 3 ಇಂಗ್ರೀಡಿಯೆಂಟ್ ಹಾಕಿ ನಾವು ಒಳ್ಳೆ ಪೌಡರ್ ಥರ ಮಾಡ್ಕೊಂಡಿದ್ದೀವಿ. ಇದನ್ನ ಈಗ ಇದಕ್ಕೆ ನಾನು 2 ಸ್ಪೂನ್ ಬಿಸಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಲಡ್ಡು ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ. ಸ್ವಲ್ಪ ನ್ಯೂಟ್ರಿಷನ್ ವ್ಯಾಲ್ಯೂ ಹೆಚ್ಚು ಮಾಡೋಕ್ಕೆ ಇದು ಆಪ್ಷನಲ್ಲು, ಕಂಪಲ್ಸರಿ ಅಲ್ಲ. ಬಟ್ ಒಂದೇ ಒಂದು ಸ್ಪೂನು ಡ್ರೈ ಫ್ರೂಟ್ಸ್ ಕೋರ್ಸ್ ಪೌಡರ್ ಮಾಡ್ಕೊಂಡಿದೆ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ ಅಫ್ಕೋರ್ಸ್ ಇದು ಆಪ್ಷನಲ್. ನಾನವ್ರೆ ಇದಕ್ಕೆ ಒಂದು 1/4 ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಹೆಣ್ಮಕ್ಳಲ್ಲಿರುವಂತಹ ಅತ್ಯಂತ ಹಿಂಸಾಜನಕವಾದ ಸಮಸ್ಯೆಗಳು ಒಂದು ವೈಟ್ ಡಿಸ್ಚಾರ್ಜು. ಅದಕ್ಕೆ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಬೋದಾದಂಥ ಮೇಥಿ ಲಡ್ಡು ಇದು. ಸೊ ಮೆಂತ್ಯ ಲಡ್ಡು ದಯವಿಟ್ಟು ಟೇಸ್ಟ್ ಮಾಡಿ ಹೇಳಿ. ಆಕ್ಚುಲಿ ಮೆಂತ್ಯ ಕಹಿ ಇರುತ್ತೆ, ಎಸ್, ಬಟ್ ಬೆಲ್ಲ ಒಂದು ಸ್ವಲ್ಪ ಅದನ್ನ ಕಡಿಮೆ ಮಾಡಿದೆ. ಆದ್ರೆ ಸಮಸ್ಯೆ ಇರೋರಿಗೆ ಡೆಫಿನೆಟ್ಲಿ ನಾವು ಯಾವಾಗಲೂ ಸ್ವೀಟ್ ಆಗಿ ಮೆಡಿಸಿನ್ ಕೊಡೋಕ್ಕಾಗಲ್ಲ. ವೆರಿ ಟೈಮ್ಸ್ ನಿಮಗೆ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತಂದ್ರೆ ಈ ಥರದ ರೆಮಿಡಿಗಳು ಬೇಕೇ ಬೇಕು. ಡಾಕ್ಟ್ರೆ, ಒಳ್ಳೆ ರೆಮಿಡಿನ ಹೇಳ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜನಿಕ್ ತಂತ್ರಜ್ಞಾನದಿಂದ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ನೀವೇ ಆನಂದಿಸ್ತೀರಾ, ಅವಾಗ ನೀವೇ ಹೇಳ್ತೀರಾ ಆಹಾ ಅಂತ. ಡಾಕ್ಟ್ರೆ, ನಮ್ಮ ಕಡೆಯಿಂದ ಆಹಾರದವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್.